ಮುಂದ ಸರ್ ರೆಡಿ ಸರ್ ರೆಡಿ ಮ್ಯಾಮ್ ರೆಡಿ ಮ್ಯಾಮ್ ಹಾಂ ಕ್ಯಾಮ್ರಾ ರೈಟ್ ಅಲ್ಲ ಎಸ್ ಮ್ಯಾಮ್ ರೆಡಿ ರೋಲ್ ಕರೆಕ್ಟ್ ಹಾಂ ಇದು ಓಕೆ ಬೋನ್ ಅವ್ರು ಮಾತಾಡ್ತಾರೆ ಹಂಗೆ ಹಾಂ ಅದು ಹೌದು ರೆಡಿ ಸರ್ ಕಾರ್ ಎಕ್ಸಿಟ್ ಇದೆ ಕಾರ್ ಎಕ್ಸಿಟ್ ಇದೆ ಅಣ್ಣ ಸ್ಟಾರ್ಟ್ ಮಾಡಿ ಈ ಕಡೆ ಬಂದಲ್ಲ ಸ್ವಲ್ಪ ಮುಂದೆ ಹೋಗಿ ಕಾರ ಹೋಗುತ್ತೆ ಮುಂದೆ ಹೋಗಿ ರೆಡಿ ಹೋಗ್ಬೋದಾ ಚೇರ್ ಸೆಟಪ್ ಎಲ್ಲ ರೆಡಿ ಕಟ್ ಒನ್ ಮೋರ್ ಕಟ್ ಬನ್ನಿ ಸ್ಪೀಡ್ ಹೌದು ಸರ್ ಚೇಂಜ್ ಮಾಡಿ ಎಲ್ಲೋಕೆ ಲಕ್ಷ್ಮೀಪತಿ ಓಕೆ ಲಕ್ಷ್ಮೀಪತಿ ಹಾಂ ಒಂಚೂರು ಸಪೋರ್ಟ್ ಕೊಟ್ಕೊಂಡು ನಮ್ಮ ಜೊತೆನೇ ನಾನಂತೂ ಬೆಳೆದಿದ್ದೀನಿ ಅಂತ ಅನ್ಕೊಂತೀನಿ ನಿಮ್ಮ ಜೊತೆಗೆ. ತುಂಬ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇವತ್ತು ಇಲ್ಲಿ ಬಂದು ಬಂದಿರೋದಕ್ಕೆ. ಒಂದು ಜೋರಾದ ಚಪ್ಪಾಳೆ ನಮ್ಮ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇವತ್ತು ನಮ್ಮ ಸೌತ್ ಇಂಡಿಯನ್ ಇಂಡಸ್ಟ್ರಿಯ ಸೂಪರ್ ಸ್ಟಾರ್, ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅಂಕಲ್, ನೀವು ಯಾರ ಹೆಸರು ಹೇಳಿ ಅವ್ರ ಜೊತೆ ಅಭಿನಯಿಸಿದಂಥ ಎಲ್ಲ, ವಿಷ್ಣು ಸರ್, ಮಮ್ಮೂಟಿ, ಮೋಹನ್ ಲಾಲ್, ನೀವು ಜಮಿನಿ ಗಣೇಶನ್, ಯಾರ ಹೆಸರು ಹೇಳ್ತೀರಾ ಎಲ್ಲರ ಜೊತೆ ಅಭಿನಯಿಸಿದ್ದಾರೆ ಅಂತ. ಎಸ್, ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ರವಿ ಸರ್, ಆಫ್ ಕೋರ್ಸ್, ಯಾರ ಜೊತೆ ನೀವು ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳಬೇಕು ಅವ್ರನ್ನ ಆ ಥರ. ಸೊ ಶಿ ಇಸ್ ವರ್ಕ್ಡ್ ವಿತ್ ಆಲ್ ದ ಸೂಪರ್ ಸ್ಟಾರ್ ಆ್ಯಂಡ್ ಶಿ ಹರ್ ಸೆಲ್ಫ್ ಇಸ್ ಅ ಸೂಪರ್ ಸ್ಟಾರ್. ಸೊ ಒಂದು ಜೋರಾದ ಚಪ್ಪಾಳೆ ನಮ್ಮ ಲೆಜೆಂಡ್ರಿ ಸೂಪರ್ ಸ್ಟಾರ್ ಊರ್ವಶಿ ಮ್ಯಾಮ್ಗೆ. ನಮ್ಮ ಕನ್ನಡ ಸಿನಿಮಾಕ್ಕೆ ಅವರು ರಾಮ ಶ್ಯಾಮ ಭಾಮ ಅಂತ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಆದಮೇಲೆ ನಮ್ಮ ಸಿನಿಮಾದಲ್ಲಿ ಅವರು ಮತ್ತೆ ಕಾಣಿಸ್ಕೊತಾ ಇದ್ದಾರೆ. ಅದು ನಮ್ಮೆಲ್ಲರ ಒಂದು ಹೆಮ್ಮೆ, ನಮಗೆ ದೇವರು ಕೊಟ್ಟಂಥ ಆಶೀರ್ವಾದ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಫಸ್ಟ್ ಈಗ ಟೈಟಲ್ ರಿವೀಲ್ ಮಾಡಿಬಿಡೋದ. ನಮ್ಮ ಸಿನಿಮಾದ ಟೈಟಲ್ ನಾವಿನ್ನೂ ರಿವೀಲ್ ಮಾಡಿರಲಿಲ್ಲ, ಸೊ ಅದನ್ನು ರಿವೀಲ್ ಮಾಡಿಬಿಡ್ತೀವಿ. ಅದಾದ ನಂತರ ನಮ್ಮ ಚಿತ್ರತಂಡ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ, ತುಂಬ ಕಷ್ಟಪಟ್ಟು 8 ತಿಂಗಳು ಗರ್ಭಿಣಿ ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಓಡಾಡ್ಕೊಂಡು ಆದಷ್ಟು ಬೇಗ ಡೆಲಿವರ್ ಆಗಿಬಿಡುತ್ತೆ ಅನಿಸುತ್ತೆ, ಆ ಥರ ಅನ್ನಿಸ್ತಿದೆ ನನಗೆ. ಬಟ್ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ಲೆಟ್ಸ್ ಲಾಂಚ್ ದ ಟೈಟಲ್ ಆಫ್ ಆರ್ ಸಿನಿಮಾ.
ಸರ್ ಒಂದು ಸ್ಟಿಲ್ಲು ಮುಂದೆ ಬನ್ನಿ ಸ್ವಲ್ಪ ಹಾಂ ಹರ್ಷಿಕಾ ಮೇಡಮ್ ಹುಲಿ ಹಿಂಗೆ ಬಂದ್ಬಿಡಿ ಒಳಗೆ ಪ್ರಕಾಶ್ ಸ್ವಲ್ಪ ಒಳಗೆ ಬಂದು ತೆಗ್ದಾಯ್ತು ಒಳಗೆ ಬನ್ನಿ ಅದೇ ಡೈರೆಕ್ಟ್ರೆ ಬಾಮ್ಮ ಗೊತ್ತಾಯ್ತು ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಬುಲ್ಲಿ ಅಂತ. ಸೊ ಬುಲ್ಲಿ ಸಿನಿಮಾದ ಟೈಟಲ್ ಯಾಕೆ, ಬುಲ್ಲಿ ಅಂದರೆ ಏನು ಅನ್ನೋದೆಲ್ಲ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ನಮ್ಮ ಡೈರೆಕ್ಟರ್ ಅಲ್ಲಿ ಮಾತಾಡಿ ಡೈರೆಕ್ಟರ್, ಅಲ್ಲಿ ಮಾತಾಡ್ಬೋದಲ್ಲ, ಅಲ್ಲೇ ಕೂತ್ಕೊಂಡು, ಇಲ್ಲ ಇಲ್ಲಿ ಮಧ್ಯ ಬರಬೇಕಾ, ಇಲ್ಲ ಓಕೆ ಅನೂಪ್ ಆಂಟನಿ ಅಂತ ನಮ್ಮ ಡೈರೆಕ್ಟರ್. ಇದಕ್ಕಿಂತ ಮುಂಚೆ ಕಥಾ ವಿಚಿತ್ರ, ಈಗ ಕುಟೀರ ಅಂತ ಒಂದು ಸಿನಿಮಾ, ಕೋಮಲ್ ಸರ್ ಅವರ ಸಿನಿಮಾ, ಅದು ಶೂಟಿಂಗ್ ನಡೀತಾ ಇದೆ. ಸೊ ನಮ್ಮ ಬುಲ್ಲಿ ಸಿನಿಮಾದ ನಿರ್ದೇಶಕರು ಅನೂಪ್ ಆಂಟನಿ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ಗುಡ್ ಈವ್ನಿಂಗ್. ಥ್ಯಾಂಕ್ ಯು. ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಮ್ಮ ಇಡೀ ಟೀಮ್ ಮೇಲೆ ಹಿಂಗಿರಬೇಕು. ನನ್ನ ಹೆಸರು ಅನೂಪ್ ಆಂಟನಿ ಅಂತ. ಇದು ನನ್ನ 4ನೇ ಸಿನಿಮಾ. ಮೊದಲನೇ ಕಥಾವಿಚಿತ್ರ ಅಂತ ಮಾಡಿದ್ದೆ, ಆಮೇಲೆ ಮೆಹಬೂಬಾ ಮಾಡಿದ್ದೆ, ಆಮೇಲೆ ಈಗ ಕೋಮಲ್ ಸರ್ದು ಕುಟೀರ ಮಾಡಿದ್ದೀನಿ, ಆ್ಯಂಡ್ ಈಗ ಬುಲ್ಲಿ ಇದು ನನ್ನ 4ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಆ್ಯಂಡ್ ಊರ್ವಶಿ ಮ್ಯಾಮ್ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡ್ಬಂದಿದ್ದೀವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್, ಆ್ಯಂಡ್ ಶಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಸ್ಟೋರಿ. ಆ್ಯಂಡ್ ಜೊತೆಗೆ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್, ಅವ್ರು ತುಂಬ ಎಂಜಾಯ್ ಮಾಡಿದ್ರು ಇದು ಕ್ಯಾರೆಕ್ಟರ್ ಮಾಡ್ತಾ. ಆ್ಯಂಡ್ ಆ್ಯಸ್ ಯೂಶಲ್ ಒಬ್ಬ ಕಾಮಿಡಿಯನ್ ಏನು ಬೇಕಾಗಿರ್ತಾನೆ ಇದಕ್ಕೆ ನಮಗೆ ಹುಲಿ ಕಾರ್ತಿಕ್ ಅವರಿದ್ದಾರೆ ಇದರಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಇನ್ನೂ ಇದೇ ಥರ ಸ್ಟಾರ್ ಕ್ಯಾಸ್ಟ್ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ಲು ನಿಮಗೋಸ್ಕರ, ಅಂದರೆ ನಿಮ್ಮ ಇದರಲ್ಲಿ ಇದಾಗಲಿ ಅಂತ ಫಸ್ಟ್ ಟೈಮು ಅನೌನ್ಸ್ ಮಾಡಿರೋದು ಬುಲ್ಲಿ ಅಂತ. ಥ್ಯಾಂಕ್ ಯು ಸರ್. ಸರ್, ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟು, ಒಂದು ತಾಯಿ ಮಗನ ಕತೆ. ಏನು ಅಂದರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಅಷ್ಟೇ. ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಸಿಗಾಕೊಂಡಾಗ ಏನಾಗುತ್ತೆ, ಅವರು ಮಿಡಲ್ ಕ್ಲಾಸ್ ಸೊಸೈಟಿಲಿ ಇರೋ ಜನ ಹೆಂಗೆ ಒದ್ಲಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಸರ್. ಆ ಥರ. ಭುವನ್ ಸರ್ ಮೇಡಮ್. ಯಾ ಹಾಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾದ ಮತ್ತೊಂದು ಪಿಲ್ಲರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದಲ್ಲಿ ಓಂ ಪ್ರಕಾಶ್ ಸರ್ ತುಂಬಾನೇ ಒಂದು ಅದ್ಭುತವಾದ ಪಾತ್ರ ಮಾಡ್ತಿದ್ದಾರೆ. ಆ ಪಾತ್ರ ಏನು ಅಂತ ನಾನು ಹೇಳಲ್ಲ. ಐ ಥಿಂಕ್ ಸಿನಿಮಾ ನೀವು ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಓಂ ಪ್ರಕಾಶ್ ಸರ್ ಆ್ಯಕ್ಟರ್ ಆಗಿ ನಾವು ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ ಅವರನ್ನು. ಈ ಸಿನಿಮಾದಲ್ಲಿ ಸರ್ ಡಕೋಟಾ ಎಕ್ಸ್ಪ್ರೆಸ್ ಆದಮೇಲೆ ಸರ್ ನಾನು ಹೇಳ್ತೀನಿ ಸೂಪರ್ ಬ್ಯುಸಿ ಆಗಿಬಿಡ್ತಾರೆ, ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಓಂ ಪ್ರಕಾಶ್ ಸರ್, ದಯವಿಟ್ಟು ನಿಮ್ಮ ಕೆಲವು ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ಡೈರೆಕ್ಟರ್ ಅಷ್ಟೇ, ಬಟ್ ನಾಟ್ ಎ ಗುಡ್ ಆರ್ಟಿಸ್ಟ್. ಏನೋ ನಾನು ಕಂಡ್ಕೊಂಡಿದ್ದು ನಾನು ಮಾಡ್ತಾಯಿರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಆಮೇಲೆ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿಕಾ ಪೂರ್ಣಚ್ಚ ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕ್ಬೇಕು ಆ ಕ್ಯಾರೆಕ್ಟ್ರ್ ಮಾಡ್ತಾನೆ ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ ಇವ್ರ ಜೊತೆ ಕೆಲಸ ಮಾಡಿದಾಗ. ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮ್ಮು.
ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಇಸ್ ಗುಡ್, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ತುಂಬ ಡೆಡ್ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ. ಏನಾದರೂ ಊರ್ವಶಿಗೆ ಒಂದು ಕಾಟ ಕೊಡ್ತೀನಿ, ಊರ್ವಶಿಗೆ ತುಂಬ ಇದು ಮಾಡ್ತೀನಿ ಅಂದರೆ ಹೀರೋಗೂ ಮತ್ತು ಇವು ತಾಯಿ ಮಗನಿಗೆ ಇಬ್ಬರಿಗೂ ಅದು ನಾನೇ ಆ ಲೆವೆಲ್ಗೆ ಕಾಟ ಕೊಡ್ತೀನಿ. ಅದನ್ನು ಅವರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗೋದು ಅವ್ರಿಗೆ ಕ್ಯಾಟರ್ಸಿ. ಕಾಮಿಡಿ ಕಾಟ ಸರ್, ಕಾಮಿಡಿ. ನನ್ನನ್ನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸರ್ ನೋಡ್ತಾರೆ? ನನ್ಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮು ಕೂಡ ತುಂಬ ಚೆನ್ನಾಗಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಜಾಸ್ತಿ ಅವ್ರ ಪಾತ್ರದ ಬಗ್ಗೆ ಹೇಳೋದೇ ಬೇಡ. ಅವರು ನಾನು ಜಾಸ್ತಿ ಹೇಳೋದೇ ಬೇಡ. ನೀವು ಸಿನಿಮಾ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಕಾಂಪಿಟೇಷನ್ ಇದೆ ಮ್ಯಾಮ್ಗೆ ಮತ್ತು ಓಂ ಪ್ರಕಾಶ್ ಸರ್ಗೆ. ಸರ್ ಅಡ್ವಾನ್ಸ್ ಪೇಮೆಂಟ್ ಬಂದಿದೆ ಅಲ್ಲ ಸರ್? ನನ್ನ ಬ್ಯಾಗ್ ಅಲ್ಲ ಸರ್, 2 ದಿನ ಶೂಟಿಂಗ್ ಆಗ್ತಿಲ್ಲ. ಕೊಡಿ ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆ್ಯಂಡ್ ನೀವು ಅದನ್ನು ತೆರೆ ಮೇಲೆ ನೋಡ್ಬೋದು. ಈಗ ನಮ್ಮ ಸಿನಿಮಾದ ನಮ್ಮ ಹೀರೋ ಜೊತೆಗೇನೆ ಒಂದು ಪಾತ್ರ ಥ್ರೂ ಔಟ್ ದ ಸಿನಿಮಾ ಹೀರೋಗೆ ಸಪೋರ್ಟ್ ಹಾಕೊಂಡು ಹೋಗುವಂಥ ಸಿನಿಮಾ ಅಂತ ಹೇಳಿದ್ರೆ ಪಲಾರ್ ಅನ್ನೋ ಒಂದು ಪಾತ್ರ. ಬುಲ್ಲಿ ಜೊತೆಗೆ ಬುಲ್ಲಿ ಪಲಾರ್ ಒಂದು ಕಾಂಬಿನೇಷನ್ ಸೂಪರ್ ಆಗಿದೆ ಸಿನಿಮಾದಲ್ಲಿ. ಆ ಒಂದು ಪಾತ್ರನ ನಮ್ಮ ಹುಲಿ ಕಾರ್ತಿಕ್ ಅವ್ರು ಮಾಡ್ತಾ ಇದ್ದಾರೆ. ಅವರ ಎಕ್ಸ್ಪ್ರೆಷನ್ಸ್, ಅವರ ಕಾಮಿಡಿ ಟೈಮಿಂಗ್, ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಕಾರ್ತಿಕ್ ಅವರು ದಯವಿಟ್ಟು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸೊ ಬುಲ್ಲಿ ಇದು ಅನೂಪ್ ಸರ್ ಜೊತೆ ನಂದು 2ನೇ ಸಿನಿಮಾ. ಫಸ್ಟ್ ಕಮಲ್ ಸರ್ ಜೊತೆನೂ ಮಾಡಿದೆ. ಅವ್ರದ್ದು ಅಂದರೆ ಅವ್ರ ರೈಟಿಂಗು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಮಿಡಿಯನ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ಇಡೀ ಸಿನಿಮಾನೇ ಹ್ಯೂಮರಿಂದ ಇರುತ್ತೆ. ಆ್ಯಂಡ್ ನಮ್ಮದು ಅದೃಷ್ಟ ಅನ್ಬೋದು, ಮೇಡಮ್ ಜೊತೆಗೆ ನಾನು ಅದನ್ನೇ ಹೇಳಿದೆ ಸರ್ ನನ್ನ ಕತೆ ಹೇಳಿದಾಗ, ಇದು ಊರ್ವಶಿ ಮೇಡಮ್ ಮಾಡ್ತಾರೆ. ಅಂದರೆ ಒಬ್ಬ ಕಾಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ, ಇಂತಿಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಕಾಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಾದ ಮೇಲೆ ಇನ್ನು ನಮ್ಮ ಕನ್ನಡದಲ್ಲಿ ಲೆಜೆಂಡು ಓಂ ಪ್ರಕಾಶ್ ಸರು. ಮೊನ್ನೆ ಇಂಟರ್ವ್ಯೂ ನೋಡೇ ತಲೆಗೆಟ್ಟೋಗ್ಬಿಟ್ಟಿತ್ತು ನಮಗೆಲ್ಲ. ಸೊ ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಆ್ಯಂಡ್ ಹರ್ಷಿತಾ ಮೇಡಮ್, ಭುವನ್ ಸರ್ರು. ತುಂಬ ಭುವನ್ ಸರಿಗೂ ನನಗೂ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ನಿಜವಾಗಿ ನಾವು ಈಗ ಆ್ಯಕ್ಟ್ ಮಾಡ್ತಾ ಮಾತಾಡಿದ್ವಿ, ಬ್ರೋ ನಾವು ಕ್ಯಾರೆಕ್ಟ್ರಿಗೆ ಇಳಿದು ಬಿಟ್ಟಿದ್ದೀವಿ, ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಅಂತ. ಆ್ಯಂಡ್ ಮೇಡಮ್ ಚಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ಇನ್ನು ನನಗೆ ಭಯ, ಇವತ್ತೆಲ್ಲ ಇವ್ರು ಪೇಮೆಂಟ್ ತರ್ತಾರೆ, ಇನ್ನು ಹಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಹಿಡ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮಿಂದ ತುಂಬ ಸಪೋರ್ಟ್ ಇದೆ. ಸೊ ನಮ್ಮ ಬುಲ್ಲಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂಥ ಪುಟ್ಟ ಕಲಾವಿದನ ಇಷ್ಟಿಷ್ಟು ದೊಡ್ಡ ಆ್ಯಕ್ಟ್ರ್ ಜೊತೆಗೆ ಆ್ಯಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನೂಪ್ ಸರ್. ಆ್ಯಂಡ್ ಇವ್ರ ಜೊತೆ ಬೇರೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, ಅದು ಇನ್ನೂ ಅದೃಷ್ಟ. ಥ್ಯಾಂಕ್ ಯು. ಕಲಾವಿದ ಅಂತ ಹೇಳ್ತಾ ಇದ್ರೆ ಕಾರ್ತಿಕ್, ಖಂಡಿತ ಇಲ್ಲ. ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ನೀವೆಂಥ ಮಹಾನ್ ಕಲಾವಿದ ಅಂತ. ಈಗ ನಮ್ಮ ಸಿನಿಮಾದ ಆ್ಯಕ್ಚುಲ್ ಪುಟ್ಟ ಕಲಾವಿದ, ಎಲ್ಲರನ್ನ ಮೀರಿಸೋ ಅಂಥ ನಟ, ಈಗಲೇ ಒಬ್ಬ ಚೈಲ್ಡ್ ಆಟಮ್ ಬಾಂಬ್ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ಆರ್ಯ ಸ್ವರೂಪ್, ಮಾತಾಡಿ ಆರ್ಯ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು. ಬುಲ್ಲಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ನೋಡಿಲ್ಲ ಅಂದರೆ ಫನ್ ಮಿಸ್ ಮಾಡ್ಕೊತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು 2nd ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕ್ಕೊಂತಾರೆ ಅಂತ. ಅದು ಹೇಳ್ಬಾರ್ದು, ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು, ಅದನ್ನೆಲ್ಲ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಥ್ಯಾಂಕ್ ಯು. ಎಸ್, ಓಕೆ ಆಗ್ತಾರೆ. ನಮ್ಮ ಓಕೆ, ನಮ್ಮ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಸಮೃದ್ಧ ಸ್ಟುಡಿಯೋಸ್.
ಸಮೃದ್ಧ್ ಸ್ಟುಡಿಯೋಸ್ನ ಪ್ರೊಡ್ಯೂಸರ್ ನವೀನ್ ಅವರು ಇಲ್ಲಿದ್ದಾರೆ. ನವೀನ್ ಅವರ ಮುಂಚೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಕರ್ಷ್ ಅವ್ರನ್ನ ಮಾತಾಡಿಸ್ತೀನಿ. ಅದಾದಮೇಲೆ ನವೀನ್ ಅವ್ರ ಹತ್ರ ಬರ್ತೀನಿ. ಇದೆ ಎಸ್ ಆಕಾಶ್. ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಆ್ಯಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬ ನಕ್ಕಿದೀವಿ ನಾವು ಅವತ್ತು. ಆವಾಗಲೇ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂಥ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರೋಂಥ ತುಂಬ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಡ್ಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ಅದಂತರ ಭುವನ್ ಅವ್ರನ್ನ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದ್ದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರ ಒಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ವಿಲ್ ಬಿ ದೇರ್ ಟು ಸಪೋರ್ಟ್. ಎಸ್. ನವೀನ್ ಅವರು ನಮ್ಮ ಸಮೃದ್ಧ್ ಸ್ಟುಡಿಯೋಸ್ ಪ್ರೊಡಕ್ಷನ್ ಹೌಸ್ನ ಪ್ರೊಡ್ಯೂಸರ್ ನವೀನ್ ಅವರೇ ಮಾತಾಡಿ ಪ್ಲೀಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆ್ಯಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರೆ ಅವರು. ಸೊ ನಮ್ಮ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ್ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂಥ ಮೂವಿಗೆ ಮೇಡಮ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಓಂ ಪ್ರಕಾಶ್ ಸರ್ ಅವರು ಇದ್ದಾರೆ, ತುಂಬ ಸೀನಿಯರ್ ಅಚ್ಯುತ್ ಸರ್ ಅವರು ಇದ್ದಾರೆ. ಎಲ್ಲ ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪ್ರಕಾಶ್ ತುಮ್ಮಿನಾಡ್ ಅವರು ಇದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ. ಮತ್ತು ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಈಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು, ಸೊ ಅವರು ಕಂಪ್ಲೀಟಾಗಿ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಇದನ್ನು ಒಂದು 100 ಡೇಸ್ವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾಯಕ ನಟ ಭುವನ್ ಪೊನ್ನಣ್ಣನವರು ಬುಲ್ಲಿ ಪಾತ್ರದಲ್ಲಿ ಅವರ ಪರಕಾಯ ಪ್ರವೇಶ ಅಂತಾರಲ್ಲ ಸರ್, ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಸೊ ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಕ್ಚುಲಿ ಆಕರ್ಷ್ ಅವ್ರು ಹೇಳಿದ್ರು ನಾವು ರಿಯಲ್ ಲೈಫಲ್ಲಿ ನೋಡಿದ ಅದೇನೇ ಬುಲ್ಲಿ ಅಂತ ನಾವು ನೋಡಿದೀವಿ. ಅಂದ್ರೆ ಅದು ಹೇಗೆ ಅಂದ್ರೆ ಪರ್ಸನಲ್ ಫ್ಯಾಮಿಲಿ ಮಾತ್ರ ಆ ಒಂದು ಫನ್ ಸೈಡ್ ನ ಭುವನ್ ನೋಡಿರೋದು. ತುಂಬಾ ಜನರಿಗೆ ಭುವನ್ ಅಂದ್ರೆ ತುಂಬಾ ಆಟಿಟ್ಯೂಡ್, ತುಂಬಾ ಅಹಂಕಾರ, ತುಂಬಾ ಮಾತಾಡಲ್ಲ, ನಗದೇ ಇಲ್ಲ ಅನ್ನೋ ಒಂದು ಇದಿದೆ. ಬಟ್ ಈ ಪಾತ್ರ ತುಂಬಾ ಫನ್ನಿ ಆಗಿದೆ. ಅವರಿಗೆ ಖಂಡಿತ ಇಟ್ ಇಸ್ ಅ ಚಾಲೆಂಜ್ ಅಂಡ್ ಹಿ ಈಸ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್. ಸೊ ಮಾತಾಡಿ ಭುವನ್ ಅವರೇ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. 6 ವರ್ಷದ ಹಿಂದೆ ನಾನು ಮತ್ತು ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು ಟ್ರೈನಲ್ಲಿರಬೇಕು, ಪ್ರಾಬಬ್ಲಿ ಜರ್ಮನಿಯಲ್ಲೋ. ಆವಾಗ ನಾವು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟಿಯರ ಜೊತೆ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿ ಅಮ್ಮ ಅಂತ 6 ವರ್ಷದಿಂದ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ, ಚೆಕ್ ರಿಪಬ್ಲಿಕ್ಕಿಂದ ಜರ್ಮನಿಗೆ ಅನ್ಸುತ್ತೆ. ಆವಾಗಿಂದಾನೇ ಕನಸನ್ನ ಕಾಣ್ತಾ ಇದ್ವಿ ಊರ್ವಶಿ ಅಮ್ಮನವ್ರ ಜೊತೆ ಒಂದು ನಟನೆ ಮಾಡಬೇಕು ಅನ್ನೋಂಥದ್ದು. ಅದಾದಮೇಲೆ ಒಂದು 3 ವರ್ಷ ಬ್ರೇಕ್ ಆಯಿತು, ಮದುವೆ, ಬಿಸ್ನೆಸ್ ಅದು ಇದು ಅಂತ. ಅದಾದಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನು ಸೈನ್ ಮಾಡಿದೆ. ಅದ್ರ ಜೊತೆ ಕಥೆಗಳನ್ನು ಕೇಳ್ತಾ ಇದ್ದೆ. ನನಗೆ ಏನನ್ನಿಸ್ತು ಅಂತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ 300-350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಹೇಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕಥೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ. ತುಂಬ ಖುಷಿ ಆಯಿತು.
ಇದು ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳಿದಂಗೆ ಅಮ್ಮ ಮತ್ತು ಮಗನ ಮಧ್ಯೆ ನಡೆಯುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಊರ್ವಶಿ ಅವ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂದರು. ಆವಾಗ ನನಗೆ ಅನಿಸ್ತು, ಎಸ್ ಇದೆಲ್ಲೋ ಎಲ್ಲೋ ಒಂದು ಕಡೆ ಎಲ್ಲ ಕೂಡಿ ಬರ್ತಾ ಇದೆ, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿ ಆದ್ವಿ, ಮಾತಾಡಿದ್ವಿ. ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ರು ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನು ಭೇಟಿ ಆದ್ವಿ. ಭೇಟಿ ಆಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಾನು ಕೂಡ ಒಂದು ಒಳ್ಳೆ ಕತೆ ಮಾಡಬೇಕು ಅಂತಿತ್ತು. ಕನ್ನಡಕ್ಕೆ ಬಂದು ಸುಮಾರು ದಿವಸ ಆಗಿತ್ತು, ನಾನು ಮಾಡಬೇಕು ಅಂತ ಆಸೆ ಇದೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರ್ವಶಿ ಚೇಚಿಗೆ ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮಂಥ ಅಪ್ಕಮಿಂಗ್ ಕಲಾವಿದರಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸು, ಅಪ್ಕಮಿಂಗ್ ಟೀಮ್ಗೆ ನೀವು ಬಂದು ಕೊಟ್ಟಿರುವಂಥ ಸಾಥು ನಾವು ಯಾವತ್ತೂ ನೆನ್ಪಿಟ್ಕೋತೀವಿ. ಇಲ್ ಬಿ ಆಲ್ವೇಸ್ ಇನ್ ಅ ಹಾರ್ಟ್, ಇಟ್ಸ್ ಎಚ್ಡ್ ಇನ್ ಅ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು 100% ಕಾಮಿಡಿ ಸಿನಿಮಾ, ಅಂದರೆ ಡಾರ್ಕ್ ಕಾಮಿಡಿ, ಅಂದರೆ ಒಂದು ಡಾರ್ಕ್ ಸಟೈರ್, ಸೊಸೈಟಿಯ ಒಂದು ಡಾರ್ಕ್ ಸಟೈರನ್ನು ನಾವೊಂದು ತಮಾಷೆ ರೀತಿಯಲ್ಲಿ ತೋರಿಸಿರುವಂಥದ್ದು. ಶುರುವಿಂದ ಕೊನೆಯವರೆಗೂ ಇದು ಕಾಮಿಡಿನೇ ಇರುವಂಥದ್ದು. ಬಟ್ ಕಾಮಿಡಿ ಅಂತಂದರೆ ನಾವು ಜನರನ್ನು ಮೆಚ್ಚುವಂಥ ಪ್ರಯತ್ನ ಮಾಡಿಲ್ಲ, ಆದರೆ ಆ ಕಥೆನೇ, ಆ ಸನ್ನಿವೇಶಗಳೇ, ಆ ಪಾತ್ರಗಳೇ ಹಾಗಿವೆ. ಸೊ ಓಂ ಪ್ರಕಾಶ್ ಸರ್ ಹೇಳಿದ್ರು, ಅವ್ರದ್ದು ಮತ್ತೆ ಊರ್ವಶಿ ಅಮ್ಮ ಅವರ ಕಾಂಬಿನೇಷನಲ್ಲಿ ಒಬ್ಬರನ್ನ ಬೀಟ್ ಮಾಡೋದು, ಇವ್ರನ್ನ ಬೀಟ್ ಮಾಡೋದು, ಆ ಥರದಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸಸ್ಗಳು ಬಂದಿದೆ. ಆ್ಯಂಡ್ ನಾವು ಇವಾಗ RR ಇಲ್ಲದೆ, ಏನು ಡಿಜಿಟಲ್ ಕರೆಕ್ಷನ್ಸ್ ಇಲ್ಲದೆ, ಕಲರ್ ಕರೆಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ನೋಡಿ ತುಂಬ ಎಂಜಾಯ್ ಮಾಡ್ತಿರುವಂಥ ಸಿನಿಮಾ. ಇವಾಗ ಕೂಡ ಇಲ್ಲಿ ಏನು ಆನ್ಲೈನ್ ಎಡಿಟ್ ಆಗುತ್ತೆ ಅದನ್ನು ತುಂಬ ಎಂಜಾಯ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ನನಗೆ ಪರ್ಸನಲ್ ಆಗಿ ಕಾಮಿಡಿ ಅನ್ನುವಂಥದ್ದು ರಿಯಲ್ ಲೈಫಲ್ಲಿ ನಾವು ಏನೋ ಕಾಮಿಡಿ ಅದು ಇದು ಕಾಲಡಿ ಅದೆಲ್ಲ ಮಾಡ್ಕೊಂಡು ಇದ್ಬಿಡ್ತೀವಿ. ಬಟ್ ಸಿನಿಮಾದಲ್ಲಿ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂತಂದರೆ ಆ ಕಾಮಿಡಿ ಟೈಮಿಂಗ್ ಇರಲಿ, ಆ ಎಕ್ಸ್ಪ್ರೆಷನ್ಸ್ ಇರಲಿ. ಕಾಮಿಡಿ ಮಾಡಿದಾಗ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಹೇಗಿದೆ ಅದನ್ನೆಲ್ಲ ನಾವು ಮರೆತು ಮಾಡಬೇಕು ಅಂತ ನಮ್ಮ ಊರ್ವಶಿ ಮೇಡಮ್ ಅವ್ರು ಹೇಳಿಕೊಟ್ರು. ಸೊ ಆ ಥರದಲ್ಲಿ ಮಾಡುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲರೂ ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ಕಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವ್ರು ನಮ್ಮ ಪ್ರೊಡ್ಯೂಸರ್ ಹೇಳಿದಂಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಸ್ಟ್. ನಮ್ಮ ಕಾಸ್ಟಿಂಗ್ ತುಂಬ ಅದ್ಭುತವಾಗಿದೆ, ರೈಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಆಮೇಲೆ ಎಲ್ಲ ಲೊಕೇಶನಿಂದ ಹಿಡಿದು ಎಲ್ಲ ಕೂಡ ನಾವು 2 ವರ್ಷದ ಮಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಎಲ್ಲೂ ಕೂಡ ತಪ್ಪಾಗಬಾರ್ದು, ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಅದೇ ಪ್ರಕಾರ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ನಮಗೆ ತುಂಬ ಹೆಮ್ಮೆ ಇದೆ. ಬಟ್ ಅಗೇನ್ ಇಷ್ಟೆಲ್ಲ ಆಗೋದಕ್ಕೆ ಹಲವಾರು ಜನ ಇದಕ್ಕೆ ಕಾರಣರಾಗಿರ್ತಾರೆ. ಹಲವಾರು ತೊಂದರೆಗಳು ಶುರುವಾಗಿ ಬಂದರೂ ಕೂಡ ಅದನ್ನೆಲ್ಲ ನಾವು ಮೆಟ್ಟಿ ಮುಂದೆ ಬಂದಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ನಮ್ಮ ಕಷ್ಟದ ಸಮಯದಲ್ಲಿ ಶುರುವಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಅರವಿಂದ್ ರೆಡ್ಡಿ ಸರ್ ಅವರು ಇವತ್ತೆಲ್ಲ ಇಲ್ಲಿ. ಸೊ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾವು ಕಷ್ಟದ ಸಮಯದಲ್ಲಿ ಅವ್ರ ಹತ್ರ ಹೋದಾಗ ನಾನಿದ್ದೇನೆ ಕಣೋ ಅಂತ ಹೇಳಿ ನಮ್ಮ ಜೊತೆ ನಿಂತರು. ಅವರು ಇವ್ರನ್ನ ಮಾತಾಡಿಸಿ ಎಲ್ಲ ಆಗಿ ತುಂಬ ಚೆನ್ನಾಗಿ ಕೆಲಸಗಳ ಕಾರ್ಯಗಳು ಆಯಿತು. ಸೊ ಅವ್ರನ್ನ ನೆನಪಿಸ್ಕೋಬೇಕು ನಾವು. ಅದೇ ರೀತಿ ನಮ್ಮ ಡೈರೆಕ್ಟರು ಪಾಪ ಅವ್ರ ಅಮ್ಮನಿಗೆ ಹುಷಾರಿಲ್ದಿದ್ರು ಕೂಡ ಹಲವಾರು ನನ್ನ ಪ್ರಕಾರ ನಮ್ಮ ಜೊತೆನೇ ಕೂತ್ಕೊಂಡು ಅವರೊಂದು 25 ನರೇಷನ್ ಕೊಟ್ಟಿರ್ಬೇಕು ಅಂತ ಅನ್ಕೋತೀನಿ ಪಾಪ. ಸೊ ಪಾಪ ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ಓಂ ಪ್ರಕಾಶ್ ಸರ್, ಹಿ ವಾಸ್ ಫ್ಯಾಂಟಾಸ್ಟಿಕ್. ನಾವು ಫೋನ್ ಮಾಡಿದಾಗ ಹೇಳಿ ಸರ್ ಅಂದರು. ಅವರು ಆ್ಯಕ್ಚುಲಿ ಆ ಥರ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಅಂದ್ರೆ ಇನ್ನು ಅಂತ ಅನ್ಕೋತಾ ಇದ್ದೆ. ಆದರೆ ಅದು ರಿಯಲ್ ಆಗಿ ಮಾತಾಡಿದ್ರು, ನಮಗೆ ಕನ್ಫರ್ಮ್ ಮಾಡಿದ್ರು, ಬಂದು ನಮಗೆ ತುಂಬ ಅದ್ಭುತವಾಗಿ ನಮಗೋಸ್ಕರ ಅವ್ರು ತುಂಬ ಚಾರ್ಜ್ ಮಾಡದೆ ಬಂದು ಮಾಡಿಕೊಟ್ರು ನಮಗೆ ಒಳ್ಳೆ ಇದಕ್ಕೆ. ಸೊ ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನಮ್ಮ ಹುಲಿ ಕಾರ್ತಿಕ್ ಅವರು ಕಾಮಿಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ಇಟ್ ಬಿ ಗ್ರೇಟ್ ಇದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಮ್ಮ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಒನ್ ಆಫ್ ದ ಇದು ಆರ್ಟಿಸ್ಟ್ ಇಸ್ ಅಚ್ಯುತ್ ರಾವ್ ಅವರೊಂದು
ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಮೊನ್ನೆ ಒಂದು ಶಾರ್ಟ್ ನಾವು ಶೂಟ್ ಮಾಡಿದ್ವಿ, ಒಂದು ಬಿಲ್ಡಪ್ ಥರ ಇರುವಂಥದ್ದು. ಇಟ್ ಇಸ್ ಕಮ್ ಔಟ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅವ್ರದ್ದು ಮತ್ತೆ ನಮ್ಮ ಊರ್ವಶಿ ಮೇಡಮ್ ಅವ್ರ ಕಾಂಬಿನೇಷನ್ ಅದು ಕೂಡ ಅದ್ಭುತವಾಗಿದೆ. ಆ್ಯಂಡ್ ಇಟ್ಸ್ ಕಾಂಟ್ರಾಸ್ಟಿಂಗ್ ಒಂಥರ ಕ್ಯಾರೆಕ್ಟರ್ಸ್ ಅವರಿಬ್ಬರದ್ದು, ಅದು ಕೂಡ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ತುಂಬಿನಾಡ್ ಅವ್ರ ಪಾತ್ರ ಅಂತೂ ಸಣ್ಣ ಪಾತ್ರ, ಆದರೆ ನಾವೆಲ್ಲ ಬಿದ್ದು ನಕ್ಕಿದ್ದೀವಿ ಅಲ್ಲಿ ಸೆಟ್ಟಲ್ಲಿ. ಹಾಗೆ ನಮ್ಮ ಗುಂಡ ಆರ್ಯ ಅವರು, ಸೊ ಅವರು ಕೂಡ ನಮಗೆ ಶೂಟಿಂಗ್ಗಿಂತ ಅಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದಕ್ಕಿಂತ ಆಫ್ ಕ್ಯಾಮ್ರಾ ಅವ್ರು ಮಾಡುವಂಥ ಗಲಾಟೆಗಳು, ಅವರ ತುಂಟಾಟಗಳು, ಇದನ್ನು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಈ ಆ್ಯಕ್ಚುಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಇನ್ನು 17 ಡೇಸ್ ಮುಗಿದಿದೆ. ಫಸ್ಟ್ ಶೆಡ್ಯೂಲ್ ಮುಗೀತು. ಇವತ್ತಿಗೆ ನಮ್ಮ ಉರುಷ್ಯಮ್ಮಂದು ಪಾತ್ರ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಮಾಡುವಂಥದ್ದು. ಹಾಗೆ ನವೀನ್ ಅವರ ಇದು ಮೊದಲನೆಯ ಸಿನಿಮಾ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಒಂದೇ ಇದ್ದಿದ್ದು, ನಾವು ಹೇಳಿದ್ರು ಏನು ಅಂತಂದರೆ, ನಾನು ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನೇ ನೋಡಿ ಬೆಳೆದವನು. ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ವಲ್ಪ ತೊಂದರೆ ತಾಪತ್ರಗಳಾಗಿರೋದಕ್ಕೆ ನಾನು ಕನ್ನಡ ಇಂಡಸ್ಟ್ರಿ ಜೊತೆ ನಿಲ್ತೀನಿ ಅಂತ ಬಂದವರು. ಸೊ ಈ ಥರ ಪ್ರೊಡ್ಯೂಸರ್ಗಳನ್ನು ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ನಮಗಿದೆ. ಆ್ಯಂಡ್ ಎಲ್ಲರೂ ಕೂಡ ಹೊಸಬರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರ್ಗಳನ್ನ ನಾವು ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರಾಫಿಟ್ ಆಗೋ ಥರ ಮಾಡಬೇಕು. ಹಾಗೆ ಆಕರ್ಷ್ ಅವರೊಬ್ಬ ನಟ, ಅವ್ರೀಗ ಅನುರಾಗ್ ಕಶ್ಯಪ್ ಅವ್ರ ಜೊತೆ 8 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಕ್ಕು, ಥ್ಯಾಂಕ್ ಯು ನವೀನ್ ಅವರೇ. ಆ್ಯಂಡ್ ಬಾಬು ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಓಡಿಸ್ಕೊಂಡಿರ್ತಾರೆ ಎಲ್ಲರೂ. ಅವರು ನಮ್ಮ ಸಿನಿಮಾದ ಶುರುವಿಂದಾನೆ ನಮಗೆ ಎಲ್ಲ ಥರದ ಸಪೋರ್ಟ್. ಒಂದು ಸಂಸಾರದಾಗೆ ಅವರು ಒಂದೇ ಮಾತು ಹೇಳಿದರು, ಇವರು ಹರ್ಷಿಕಾ ಅವರು ನನ್ನ ಮಗಳ ಥರ, ನಾನು ನಿಲ್ತೀನಿ ನಿಮ್ಮ ಜೊತೆ ಅಂತೇಳಿ. ಇಲ್ಲಿವರೆಗೂ ತುಂಬ ತೊಂದರೆ ತಾಪತ್ರೆಗಳಾದರೂ, ಡಿಲೇಗಳಾದರೂ, ಅದು ಇದೆಲ್ಲ ಆದರೂ ಕೂಡ ಅದನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಒಂದು ಬ್ಯಾಕ್ ಬೋನ್ ಆಗಿ ನಮಗೆ ನಿಂತಿರುವಂಥದ್ದು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಬಾ ಸರ್. ಅಫ್ಕೋರ್ಸ್ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್. ಹಾಗೆ ನಮ್ಮ ತಾಂತ್ರಿಕ ವರ್ಗದಲ್ಲಿ ಕ್ಯಾಮ್ರಾಮನ್ ಗುರುಪ್ರಸಾದ್ ನಾರ್ನಾಡ್ ಅಂತ, ಎಕ್ಸ್ಟ್ರೀಮ್ಲಿ ಗುಡ್ ಕ್ಯಾಮ್ರಾಮನ್. ನಾವು ವೆರಿ ಸ್ಪೆಸಿಫಿಕ್ ದಟ್ ಸಿನಿಮಾಟೋಗ್ರಫಿ ನಮ್ಗೆ ಹಿಂಗೆ ಬೇಕು, ಔಟ್ಪುಟ್ ಹಿಂಗೆ ಬರಲೇಬೇಕು ಅಂತ ನಮಗೊಂದು ಆಸೆ ಇತ್ತು. ಸೊ ಅದೇ ಥರದಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಾವು ಕೂತು ತುಂಬ ಇದು ಮಾಡಿ ಡಿಸೈಡ್ ಮಾಡುವಂಥದ್ದು ಇವರೇ ಬೇಕು ಅಂತ. ಸೊ ಗುರುಪ್ರಸಾದ್ ವಾಸ್ ರಿಯಲಿ ಗುಡ್. ಸೊ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಎಡಿಟರ್ಸ್ ಆ್ಯಂಡ್ ಎವ್ರಿಬಡಿ, ಯಾರ್ಯಾರು ನಮ್ಮ ಸಿನಿಮಾಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರೋ ನಮ್ಗೆಲ್ಲರಿಗೂ, ಆರ್ಟ್ ಡೈರೆಕ್ಟರ್ ಸತೀಶ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಎನಿವೆ, ಕಮಿಂಗ್ ಟು ದ ಸಿನಿಮಾ, ಔಟ್ ಆ್ಯಂಡ್ ಔಟ್ ಕಾಮಿಡಿ. ನನ್ನ ಪಾತ್ರ ಒಬ್ಬ ಯೂಸ್ಲೆಸ್ ಜೆನ್ಸಿ ಹುಡುಗನ ಪಾತ್ರ. ಅಂದರೆ ಗೋಲಿಲ್ಲ, ಏನಿಲ್ಲ, ಹೆಂಗಾದ್ರೂ ಮಾಡಿ ಬದುಕೊಂಡು ಹೋಗ್ತಾ ಇರಬೇಕು ಅನ್ನುವಂಥ ಒಂದು ಪಾತ್ರ. ಸೊ ಇಲ್ಲ ನಾನು ಜೆನ್ಸಿ ಎಲ್ಲರೂ ಹಂಗಲ್ಲ. ನಾನು ಇನ್ನು ಆಮೇಲೆ ಜೆನ್ಸಿಗಳು ನಮ್ಮೇಲೆ ರಿವರ್ಟ್ ಮಾಡ್ಬಿಡ್ಬೇಡಿ ಅಲ್ವಾ. ಸೊ ಅಂದರೆ ಈ ಪಾತ್ರ ಜೆನ್ಸಿ ಆಗಿ ಆ ಥರ ಇರುವಂಥದ್ದು. ಅವ್ರಿಗೆ ಯಾವುದು ಏನಿರಲ್ಲ, ಗೋಲ್ ಇರಲ್ಲ, ಸೊ ಲಕ್ಷ್ಯ ಏನೂ ಇರಲ್ಲ. ಸೊ ಅದೇ ರೀತಿಯಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಅವನ ಜರ್ನಿಯಲ್ಲಿ ಏನೇನಾಗುತ್ತೆ, ಯಾವಾಗ ಮೇಲೆ ಹೋಗ್ತಾನೆ, ಯಾವಾಗ ಕೆಳಗೆ ಬೀಳ್ತಾನೆ, ಹೆಂಗೆ ಸರ್ವೈವ್ ಆಗ್ತಾನೆ, ಕೊನೆಗೆ ಏನಾಗುತ್ತೆ ಅನ್ನುವಂಥದ್ದೇ ಕತೆ. ಒಂದು ಯೂನಿಕ್ ರಿಲೇಷನ್ಶಿಪ್ ಇದೆ ಇದರಲ್ಲಿ, ಅಮ್ಮ ಮಗನೇ ಒಂದು ಯೂನಿಕ್ ರಿಲೇಷನ್ಶಿಪ್. ಅದು ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಇಲ್ಲಿವರೆಗೂ ನೀವು ಕನ್ನಡ ಸಿನಿಮಾಗಳಲ್ಲಿ ಅಥವಾ ಯಾವುದೇ ಸಿನಿಮಾಗಳಲ್ಲಿ ನೋಡಿದಿರುವಂತಹ ಒಂದು ಯೂನಿಕ್ ರಿಲೇಷನ್ಶಿಪ್ಪನ್ನು, ತಾಯಿ ಮಗನ ರಿಲೇಷನ್ಶಿಪ್ಪನ್ನು ನೀವು ನೋಡ್ತೀರಿ. ಹಾಗೆ ಹೇಳಿದಂಗೆ ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಗ್ತೀರಿ. ಲಾಜಿಕ್ ಇಲ್ಲ ಸಿನಿಮಾದಲ್ಲಿ. ಏನು ಕೂಡ ನೀವು ನಾನು ಇದನ್ನು ಕಲಿತೆ ಅಂತ ಹೇಳಿ ಎದ್ದು ಹೋಗುವಂಗಿಲ್ಲ. ನಿಮ್ಮನ್ನೆಲ್ಲ ನಗಿಸುವಂಥ ಪ್ರಯತ್ನ. ಆ್ಯಂಡ್ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಮುಂದೆ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಈ ಮೂಲಕ ನಾವು ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ನಿಮ್ಮ ಪ್ರೀತಿ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿರೋದು ಅಂತಂದರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಇಟ್ ವಾಸ್ ಅ ಡ್ರೀಮ್. ನಾನು ಯಾವತ್ತೂ ಅನ್ಕೋತಾ ಇದ್ದೆ ಮೇಡಮ್ ಜೊತೆ ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ. ನನಗೆ ಒಂದು ತುಂಬ ಕಲ್ತಂಥ ಒಂದು ಇದು ಎಕ್ಸ್ಪೀರಿಯನ್ಸ್. ನಾನು ತುಂಬ ಕಲಿತೆ. ಅಂದರೆ ಕಾಮಿಡಿ 730 ಸಿನಿಮಾ ಅಂತಂದರೆ ನಮ್ಮ ಊರ್ವಶಿ ಅಮ್ಮನವರು ಎಲ್ಲ ಥರದ ನಟನೆಯನ್ನು ಮಾಡುವಂಥದ್ದು. ಸೊ ಅವ್ರ ಜೊತೆ ನಾನು ಮೊದಲನೇ ದಿವಸ ಹೋಗಿ ಹೇಳಿದೆ, ಮೇಡಮ್ ನನಗೆ ಕಾಮಿಡಿ ಮಾಡೋಕ್ಕೆ ಬರಲ್ಲ, ದಯವಿಟ್ಟು ನೀವು ಸಪೋರ್ಟ್ ಮಾಡ್ಬೇಕು ನನಗೆ ಅಂತ. ಏನು ಟೆನ್ಷನ್ ತೊಗೋಬೇಡ,
ಕಾನ್ಷಿಯಸ್ ಆಗಬೇಡ, ಅದೇನಿದೆ ಮಾಡ್ಕೊಂಡು ಹೋಗು ಅಂತಂದ್ರು, ಅದೇ ರೀತಿನೇ ಮಾಡ್ಕೊಂಡು ಹೋಗಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಲ್ತಿದ್ದೀನಿ, ತುಂಬ ಟೈಮಿಂಗ್ ಬಗ್ಗೆ ಕಲ್ತಿದ್ದೀನಿ, ಆ್ಯಂಡ್ ಪಾತ್ರ ಪ್ರವೇಶದ ಬಗ್ಗೆ ಕಲ್ತಿದ್ದೀನಿ. ಆ್ಯಂಡ್ ಯುನೋ ಆ್ಯಂಡ್ ಮೇಡಮ್ ಹೇಳ್ತಾ ಇದ್ರು, ನಾವು ಶಾರ್ಟ್ ಹೋಗೋಕ್ಕಿಂತ ಮುಂಚೆ ಎಷ್ಟು ಕಾಮಾಗಿರ್ತೀವೋ, ಎಷ್ಟು ಕೂಲಾಗಿರ್ತೀವೋ ತಲೆಯಲ್ಲಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ ಶಾರ್ಟು ಅಂತ. ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿ ಸ್ಕ್ರೀನಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲಿ ಔಟ್ಪುಟ್ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ದಟ್ ಏನೋ ಒಂದು ಕಾಮಿಡಿಯನ್ನು ನಾವು ಹ್ಯಾಂಡಲ್ ಮಾಡೋಕೆ ಆಗಿದೆ ಇಲ್ಲಿವರೆಗೂ ಅಂತ. ಸೊ ಥ್ಯಾಂಕ್ ಯು ಉರ್ವಶಿ ಮ್ಯಾಮ್, ಲವ್ ಯು ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ. ಯಾ ಸೊ ಹಾಂ ಸೊ ಎಸ್ ಸೊ ಕೊಂಬು ಅಂದರೆ ಈ ಸಿನಿಮಾದಲ್ಲಿ ಅಮ್ಮನಿಗೂ ಮಗನಿಗೂ ಒಂದೊಂದು ಕೊಂಬು ಇರುತ್ತೆ. ತುಂಬ ಅಹಂಕಾರನೂ ಇರುತ್ತೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ನಾವು ಸ್ವಲ್ಪ ಅಹಂಕಾರಿಗಳು. ಆ್ಯಂಡ್ ಕಾರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್ ಪಾತ್ರ. ಅದರಿಂದನೇ ನಮ್ಮ ಜರ್ನಿ ಕ್ಲೈಮ್ಯಾಕ್ಸ್ವರೆಗೂ ಹೋಗುತ್ತೆ ಸರ್. ಸೊ ಅದೊಂದು ಇಂಪಾರ್ಟೆಂಟ್ ಪಾತ್ರವನ್ನು ಪ್ಲೇ ಮಾಡುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಐ ಥಿಂಕ್ ದ ಸ್ಟ್ರೆಂತ್ ಆಫ್ ದ ಸಿನಿಮಾ ಇಸ್ ಕಾಸ್ಟಿಂಗ್, ಇನ್ಕ್ಲೂಡಿಂಗ್ ದ ಕಾಸ್ಟಿಂಗ್ ನಮ್ಮದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅದು ಒಂದು ಪಾತ್ರವನ್ನು ಪ್ಲೇ ಮಾಡುತ್ತೆ. ಇಲ್ಲ ಸರ್, ಈ ಕಾರು ಓಂ ಪ್ರಕಾಶ್ ಅವ್ರಿಗೂ ಆಕ್ಚುಲಿ ಇದರಲ್ಲಿ ಸಿನಿಮಾದಲ್ಲಿ ಡೈರೆಕ್ಟ್ ಅವ್ರದ್ದು ಒಂದು ಇನೋವಾದ ಲಿಂಕ್ ಇದೆ, ಡಕೋಟಾ ಇನೋವಾ. ಸೊ ಅದ್ರದ್ದು ಇದೆ, ಬಟ್ ಅದನ್ನೆಲ್ಲ ನಾವು ಇವಾಗಲೇ ರಿವೀಲ್ ಮಾಡೋದು ಬೇಡ. ಇಟ್ ಬಿ ಫನ್ ಸರ್. ಒಂದಂತೂ ನಾನು ಗ್ಯಾರಂಟಿ ಹೇಳ್ತೀನಿ ಸರ್. ಸರ್ ಒಂದಂತೂ ವಿಷಯ ಏನು ಅಂತಂದ್ರೆ, ಓಂ ಪ್ರಕಾಶ್ ಸರ್ನ್ನ ಡಕೋಟಾ ಎಕ್ಸ್ಪ್ರೆಸ್ಗಿಂತ ನೀವು ಇದರಲ್ಲಿ ಜಾಸ್ತಿ ಎಂಜಾಯ್ ಮಾಡ್ತೀರಿ, ಅದಂತೂ ನಾವು ಗ್ಯಾರಂಟಿ ಹೇಳಬಲ್ಲೆ. ಯಾಕೆಂತಂದ್ರೆ ಇಲ್ಲಿವರೆಗೂ ಯಾರ್ಯಾರಿಗೆ ನಾವು ಫುಟೇಜಸ್ ತೋರಿಸಿದೀವೋ ಬಿದ್ದು ನಕ್ಕಿದ್ದಾರೆ ಸರ್. ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮ್ಯಾನರಿಸಮ್ಸ್. ಆ್ಯಂಡ್ ಉರ್ವಶಿ ಮೇಡಮ್ ಮತ್ತೆ ಅವ್ರು ಬಂದಾಗ ಒಂದು ಸೀನಲ್ಲಿ ಅದು ಹೇಳೋದು ಬೇಡ, ಅವರಿಬ್ಬರು ನೀನೇ ನಾನು ಅಂತ ಮಾಡಿರುವಂಥದ್ದು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಸೊ ಆ ಥರದಲ್ಲಿ ಓಂ ಪ್ರಕಾಶ್ ಸರ್ನ ಇಲ್ಲಿವರೆಗೂ ನೀವು ಈ ಥರ ಶೇಡಲ್ಲಿ ನೋಡೋ ಸಾಧ್ಯತೆಯೇ ಇಲ್ಲ. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಸರ್ ಎಸ್ ಸರ್. ಸರ್ ಅದು ಹೌದು ಸರ್, ಅದು ನ್ಯೂಮರಾಲಜಿ ಪ್ರಕಾರ ಅದು ಆಕ್ಚುಲಿ BHUVAN ಇದ್ದಿದ್ದು BHOUVAN ಅಂತ ಆಗಿದೆ. ನಮ್ಮ ಒಬ್ರು ಫೇಮಸ್ ನ್ಯೂಮರಾಲಜಿಸ್ಟ್ ಫ್ರಮ್ ಮುಂಬೈ, ಅವರನ್ನ ಮೊದಲು ಮೀಟ್ ಆದ್ವಿ. ಆವಾಗ ಅವರು ಭುವನ್ ಯಾವ ಸಿನಿಮಾ ಮಾಡ್ತಿದ್ದೀರಿ ಅದು ಇದು ಅಂದ್ರು. ಆವಾಗ ನಾನು ಹೇಳಿದೆ, ಸರ್ ಒಂದು 3 ವರ್ಷದ ಬ್ರೇಕ್ ತೊಗೊಂಡಿದ್ದೀನಿ ಸರ್, ಇದು ಫ್ಯಾಮಿಲಿ ಇದಕ್ಕೆಲ್ಲ ಅಂತ. ಹಂಗೆ ಅದೇನು ಬ್ರೇಕ್ ತಗೋತಿದ್ದು ನೀವು, ನಿಮ್ಮ ಹೆಸರು ಹೇಳಿ ಅಂತಂದ್ರು. ಹೆಸರನ್ನ ನಾನು ಬರ್ಕೊಟ್ಟೆ, ನೋಡಿ ಹೇಳಿದ್ರು ತಪ್ಪಿದೆ ನಿಮ್ಮ ಹೆಸರು, ನೀವು ಎಷ್ಟೇ ಇದು ಮಾಡಿದ್ರು ನೀವು ಇಲ್ಲಿವರೆಗೂ ಈ ಶುಡ್ ಬನ್ ಡಿಫ್ರೆಂಟ್ ಏನೋ ಸೂಪರ್ ಸ್ಟಾರ್ ಇದ್ರಲ್ಲಿ ಇರಬೇಕಾಗಿತ್ತು. ಹೆಸರಿಂದ ಮೋಸ್ಟ್ಲಿ ನಿಮ್ಗೆ ಇದಾಗ್ತಾ ಇದೆ, ನಾನು ನಿಮಗೆ ಚೇಂಜ್ ಮಾಡ್ತೀನಿ ಅಂತೇಳಿ ಅವರು ಬಾಲಿವುಡ್ ತುಂಬ ಸೆಲೆಬ್ರಿಟೀಸ್ಗಳಿಗೆ ಮತ್ತು ಅಂಬಾನಿ ಫ್ಯಾಮಿಲಿ ಅವ್ರಿಗೆಲ್ಲ ಮಾಡುವಂಥವ್ರು. ಸೊ ಚೇಂಜ್ ಮಾಡಿ ಅಂತ ಹೇಳಿದ್ರು. ಸೊ ಐ ಜಸ್ಟ್ ಸರ್ 100% ಮೇಡಮ್ ಸಿಕ್ಕಿದೆ ಸರ್. ಅವ್ರ ಡೇಟ್ಗೋಸ್ಕರ 1 ವರ್ಷ ಕಾದು ಇದು ಚೇಂಜ್ ಮಾಡ್ದಂಗೆ ಆಕ್ಚುಲಿ 1.5 ತಿಂಗಳಲ್ಲಿ ಅವ್ರನ್ನ ಭೇಟಿ ಆಗೋ ಒಂದು ಇದು ಸಿಕ್ತು ನಮಗೆ. ಸೊ ಸರ್ ಅಗೇನ್ ಐ ಥಿಂಕ್ ಇಟ್ಸ್ ಅ ಬಿಲೀವ್ ಸರ್, ಫೇತ್ ಅಷ್ಟೇ. ನಮ್ಮ ಮನಸ್ಸಲ್ಲಿ ನಾವು ಏನು ಅನ್ಕೋತೀವೋ ಅಷ್ಟೇ ಸರ್. ಸೊ ನಮಗೆ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ವಿ, ಅದೇ ರೀತಿಲಿ ಒಳ್ಳೇದಾಗ್ತಾ ಇದೆ ಸರ್. ಭುವನ್ ಅಂತ ಕರಿಬೇಡಿ ಸರ್, ಭುವನ್ ಅಂತಾನೆ ಕರೀವಿ, ಬಟ್ ಇಟ್ಸ್ ಜಸ್ಟ್ ಫಾರ್ ದ ಸಿಗ್ನೇಚರ್ ಮತ್ತೆ ಹೆಸರಿಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ ಸರ್ ಅಷ್ಟೇ. ಹಾಂ ಸರ್, ಇದು ಸಿನಿಮಾದಲ್ಲಿ ನನ್ನ ಹೆಸರು ಬಲರಾಮ ಅಂತ. ಸೊ ಬಲರಾಮನ್ನ ಎಲ್ಲರೂ ಪೆಟ್ ನೇಮ್ ಆಗಿ ಬುಲ್ಲಿ ಅಂತ ಕರೀತಾರೆ. ನಮ್ದು ಲೋ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್, ಒಂದು ಸ್ಲಮ್ ತರ ಒಂದು ಸಣ್ಣ ಸೆಟಪ್ ಅಲ್ಲಿ ಇರ್ತೀವಿ. ಸೊ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ತುಂಬಾ ಪ್ರೀತಿಯಿಂದ ಯಾರು ಕರಿಬೇಕು ಅಂತಂದ್ರೆ ಅಥವಾ ತುಂಬಾ ಉಗಿಬೇಕು ಅಂತಂದ್ರೆ ಬುಲ್ಲಿ ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ, ಬಟ್ ಆ ಅರ್ಥ ಇದಲ್ಲ ಸರ್. ಅದೇ ಆ ಬುಲ್ಲಿ ಅಲ್ಲ ಸರ್, ಇದು ಇಲ್ಲ ಇದು ಬಲರಾಮ ಬುಲ್ಲಿ ಸರ್. ಅದೇ ಅದು ಬೇರೆ ತರ ಪಿಕ್ಚರ್ ಆಗ್ಬಿಡುತ್ತೆ. ಇಲ್ಲ ಸರ್, ದಿಸ್ ಇಸ್ ಬಲರಾಮಕ್ಕೆ ಬುಲ್ಲಿ ಅಂತ ಹೆಸರಿಟ್ಟಿರುವಂಥದ್ದು. ಥ್ಯಾಂಕ್ ಯು. ಘಟ್ಟಕ್ಕೆ ಬಂದಿದ್ದೀವಿ. ಸಿನಿಮಾದಲ್ಲಿ ಭುವನ್ ಅವ್ರು ಹೇಳ್ದಂಗೆ ಮತ್ತಷ್ಟು ಅದ್ಭುತವಾದ ನಟರಿದ್ದಾರೆ. ಅಚ್ಯುತ್ ರಾವ್ ಸರ್ ಅದ್ಭುತ ಅಂತ ಹೇಳಿದ್ರೆ ಅವರು ಒಂದು ಇಲ್ಲಿವರೆಗೂ ಆ ಥರ ಲುಕ್ಕಲ್ಲಿ. ಸಾರಿ, 1 ನಿಮಿಷ, ನಾನು ಒಂದು ಥ್ಯಾಂಕ್ಸ್ ಹೇಳೋಕೆ ಮರ್ತೋಗ್ಬಿಟ್ಟೆ, ಅದು ಮನೆಗೆ ಹೋಗಿ ಏಟ್ ಬೀಳುತ್ತೆ, ಮುಗಿಸ್ಬಿಡ್ತೀನಿ. ನಾನು ಈ ಸಿನಿಮಾನ ಶುರು ಮಾಡೋದಲ್ಲಿಂದ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿರೋರು ಹರ್ಷಿಕಾ ಅವರು. ಮುಗಿಸ್ಬಿಡ್ತೀನಿ ಸರ್. ಸರ್ ಮನೇಲಿ ಬೇಡ ಸರ್, ಮುಗಿಸ್ಬಿಡ್ತೀನಿ.
ಸೊ ಆ್ಯಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ರು ಕೂಡ ಅಲ್ಲ ಸರ್ ಏನು ನಿಮ್ಮಿಬ್ಬರದ್ದು ಏನು ಸರ್ ನಂಗೆ ಅರ್ಥ ಆಗ್ತಿಲ್ಲ ಏನು ಸರ್ ಸರ್, ಮದುವೆ ಗಂಡ ಸರ್. ಹೆಂಡ್ತಿನೇ ಇಟ್ಕೊಂಡಿದ್ದೀರಾ ಸರ್ ಮತ್ತೆ ಮನೆಗೆ ಹೋಗಿ ಬೈತಾರೆ, ಮನೆಗೆ ಹೋಗಿ ಹೊಡಿತಾರೆ, ಬೆಡ್ರೂಮಲ್ಲಿ ಎದೆ ಮೇಲೆ ಕಾಲಿಡ್ತಾರೆ. ಏನು ಸರ್ ಇದೆಲ್ಲ ನಿಮ್ಮದು ಕರ್ಮ ನಿಮ್ಮದು? ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ ನನಗೆ. ಅವ್ನು ನೋಡಿ ಊರು ತುಂಬ ನಗ್ತಾರೆ ನಿಮ್ಮ ಹೆಂಡತಿ. ಮೈಕ್ ಯಾಕ್ರೆ ಕರ್ಮನೇ ನಿಮ್ದೆಲ್ಲೋ ಇಬ್ಬರದು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸೆಟ್ಟಲ್ಲಿ ಹಿಂಗೆ ಪಾತ್ರನೂ ಅಂತದೇ ಕೊಟ್ಟಿದೀವಿ, ಸೊ ಬೇಡವೇ ಬೇಡ. ಸೊ ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರೂ ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. 50 ಸಲ ಹೇಳಿದ್ರೆ ಮುಗಿಸ್ತೀನಿ ಅಂತ. ಮುಗಿಸ್ರಿ ಫಸ್ಟು. ಏನು ನಿಮ್ಮದು ನಿಮ್ಮ ದೊಡ್ಡ ರೋಗ ನಿಮಗೆ ಸರ್? ಪವನ್ ಇವ್ದು ಅದೇ ನಿಮ್ಮ ಹೆಸರೇನು? ಹರ್ಷಿತ ಭಗವಾನ. ಏನು ಕರ್ಮನಯ ನಿಂದು ಒಂದು ಅರ್ಥ ಆಯಿತು ಸರ್. ಈ ಭುವನು ಮತ್ತು ಹರ್ಷಿತ ಪೂರ್ಣಚಂದ್ರ ಇಬ್ಬರದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತು ಎಲ್ಲ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರ್ವಶಿ ಮೇಡಮ್ ಮಾತಾಡ್ತಾರೆ ಸರ್, ಪ್ಲೀಸ್. ಸರ್ ಆ್ಯಕ್ಚುಲಿ ಎಲ್ರಿಗೂ ಗೊತ್ತು ನಾನು ಏನು ಮಾತಾಡ್ತೀನಿ. ಸಕ್ಸಸ್ ಫಂಕ್ಷನ್ ಅಲ್ಲಿ ನಾನು ಮಾತಾಡ್ತೀನಿ. ಹಾಂ ಕರೆಕ್ಟ್. ಎಸ್ ಸರ್ ಮುಗಿಸ್ತಾ ಇದ್ದೀನಿ ಸರ್, 1 ನಿಮಿಷ ಸರ್.